ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಕೆರೆ ಅವರ ಯೂಟ್ಯೂಬ್ ಚಾನಲ್. ಸುಮಾರು ಜನ ಆಟೋ ಡ್ರೈವರ್ಸ್ ಒಂದೇ ಕಂಪ್ಲೇಂಟ್, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಯಾರು ಹೋಗಬೇಡಿ, ಆಕ್ಸಿಡೆಂಟ್ ಆಗ್ತವೆ ಅಂತ. ಬಟ್ ಆಟೋದಲ್ಲಿ ಆಕ್ಸಿಡೆಂಟ್ ಆಗಲ್ವಾ? ನಾವು ಇದೇ ಯಾವಾಗಲೂ ಕೇಳ್ತಾ ಇರ್ತೀವಿ. ಆಟೋ ಏನು ಅಷ್ಟೊಂದು ಸೇಫ್ಟಿ ಇದೆಯಾ? ಆಟೋದಲ್ಲಿ ಏನು ಬುಲೆಟ್ ಪ್ರೂಫ್ ಹಾಕ್ಸೋಡಿದ್ದೀರಾ? ಇಲ್ಲ ತಾನೇ, ಎಲ್ಲ ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ. ಇದೇ ಥರ ನಿನ್ನೆ ಒಂದು ಕೂಡ ಆನಂದರಾವ್ ಸರ್ಕಲಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿದೆ. ಹೇಗಾಯಿತು, ಏನು ಎತ್ತ, ಆಟೋ ಡ್ರೈವರ್ ಏನಾಯಿತು, ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್, ಡೆಲಿವರಿ ಬಾಯ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಹೊಸ ಆಡಿಯನ್ಸ್, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ರಾತ್ರಿ ಸುಮಾರು ಒಂದು 9 ರಿಂದ 10 ಗಂಟೆ ಒಳಗಡೆನೆ ಆಲ್ಮೋಸ್ಟು ಏನಕ್ಕೆ ಹೆಂಗಾಯ್ತು ಅಂದರೆ, ಆನಂದರಾವ್ ಸರ್ಕಲ್ ಮೇಲೆ ಫ್ಲೈಓವರ್ ಮೇಲೆ BMTC ಬಸ್ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಒಂದು ಸೈಡಲ್ಲಿ ಬಸ್ ಹಾಕೊಂಡಿರ್ತಾನೆ. ಇದು ಎಲ್ರಿಗೂ ಗೊತ್ತು, ಇದು ಇವತ್ತಿಂದ ಅಲ್ಲ, ಸುಮಾರು ವರ್ಷಗಳಿಂದ ಮೆಜೆಸ್ಟಿಕ್ಕಿಂದ ಹೊರಟಂಥ ಬಸ್ಸು ಚಂದಾಪುರ ರೂಟು. ಅಲ್ಲಿ ಟಿಕೆಟ್ ಇಶ್ಯೂ ಮಾಡೋಕ್ಕೆ ನಿಲ್ಲಿಸ್ತಾರೆ. ಬಸ್ ಅತಿ ರಶ್ ಆದರೆ ಏನಾಗುತ್ತೆ, ನೆಕ್ಸ್ಟಲ್ಲಿ ಚೆಕ್ಕಿಂಗ್ ಬರ್ತಾರೆ, ಟಿಕೆಟ್ ಕಲೆಕ್ಷನ್ ಮಾಡೋಕ್ಕಾಗಲ್ಲ, ರಶ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಫ್ಲೈಓವರ್ ಮೇಲೆ ಸೈಡಲ್ಲಿ ಹಾಕ್ಕೊಂಡು ಲೈಟಾಗಿ ಕೂಡ ಹಾಕ್ಕೊಂಡು ಪಾರ್ಕಿಂಗ್ ಐಟ್ ನಿಲ್ಲಿಸಿರ್ತಾರೆ. ಹಿಂಬದಿಯಿಂದಂತ ಬಂದ ಆಟೋ ವೇಗವಾಗಿ ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡ್ಕೊಂಬಂದು ನಿಲ್ಲಿಸಿದ್ದಂಥ ಒಂದು BMTC ಬಸ್ಗೆ ಗುದ್ದಿದ ಪರಿಣಾಮ ಆಟೋ ಸಂಪೂರ್ಣವಾಗಿ ಜಖಂ ಪೀಸು. ಆ ಏಟಿಗೆ ಡ್ರೈವರ್ ಕಾಲು ಕೂಡ ಸ್ಥಳದಲ್ಲೇ ಕಟ್ಟಾಗಿದೆ, ತಲೆ ಕೂಡ ಒಡೆದೋಗಿದೆ, ಫುಲ್ಲು ಬ್ಲಡ್ ಎಲ್ಲ ಬ್ಲೀಡಿಂಗ್ ಜಾಸ್ತಿ ಆಗಿ ಆಂಬುಲೆನ್ಸ್ ಕೂಡ ಸಮಯಕ್ಕೆ ಬಾರ್ದೇ ಸುಮಾರು ಹೊತ್ತು ಪಬ್ಲಿಕ್ಸ್ ಎಲ್ಲ ಹರಸಾಹಸ ಪಟ್ಟು ಆಟೋದಿಂದ ಹೊರಗಡೆ ತೆಗೆದು ಆ ವ್ಯಕ್ತಿನ ಹಾಸ್ಪಿಟ್ಲಿಗೆ ಸೇರಿಸಿದರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಆಟೋ ಡ್ರೈವರ್ಸ್. ಇದು ನಿಜವಾಗ್ಲೂ ಬೇಜಾರಾಯಿತು. ಇದರಲ್ಲಿ ತಪ್ಪು ಯಾರ್ದು ಅಂದರೆ, BMTC ಬಸ್ಸು ಒಂದು ನಿಲ್ಲಿಸಿರೋದು ತಪ್ಪು ಅಂತ ಹೇಳ್ಬೇಕು. ಯಾಕಂದರೆ ಅಂಥ ಒಂದು ಮೈನ್ ರೋಡಲ್ಲಿ ಬಸ್ ನಿಲ್ಲಿಸಿದ್ದಾರೆ. ಬಟ್ ಅದು ಸುಮಾರು ವರ್ಷದಿಂದ ಅದೇ ಥರ ಸೆಕ್ಯೂರಿಟಿ ಇಶ್ಯೂ ಮಾಡೋಕೆ ಅಲ್ಲಿ ನಿಲ್ಲಿಸ್ತಾರೆ, ಬಟ್ ನೋಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ಆಟೋ ಡ್ರೈವರ್ದಲ್ಲಿ ಎದ್ದು ಕಾಣಿಸ್ತಾ ಇರೋದು ದೊಡ್ಡ ತಪ್ಪು. ಯಾಕೆಂದರೆ ಈ ಲೆಫ್ಟ್ ಸೈಡಲ್ಲಿ ಅತಿ ವೇಗವಾಗಿ ಬಂದು ಓವರ್ಟೇಕ್ ಮಾಡ್ಕೊಂಡು ಬಂದಿರೋದ್ರಿಂದ ಆಕ್ಸಿಡೆಂಟ್ ಆಗೋಕ್ಕೆ ಮೇನ್ ರೀಸನ್ ಇದೇನೆ. ನೋಡಬೇಕಾಗಿತ್ತು ಮುಂದೆ ಯಾವ ವೆಹಿಕಲ್ ಇದೆ ಅಂತ, ನೋಡೋದೇನು ಕೂಡ ಅತಿ ವೇಗವಾಗಿ ಬಂದು ಆ ಬಸ್ಸಿಗೆ ಗುದ್ದಿರ್ತಕ್ಕಂಥ ಆಕ್ಸಿಡೆಂಟ್ ಆಗಿದೆ. ಆ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ನಾನು, ಆಕ್ಸಿಡೆಂಟ್ ಆಗಿದೆ ಏನಾಯ್ತು ಎತ್ತ ಅಂತ ಫುಲ್ಲು ಲಾಸ್ಟ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಹಂಗಾಗಿ ಇಲ್ಲಿ ಯಾರೋ ಹೇಳ್ತಾ ಇರ್ತಾರೆ ಆಟೋಗಳು ಆಕ್ಸಿಡೆಂಟ್ ಆಗಲ್ಲ ಅಂತ. ಎಷ್ಟು ಆಗುತ್ತೆ ಆಟೋಗಳು ಆಕ್ಸಿಡೆಂಟ್? ಬೇಜಾನ್ ಆಗ್ತವೆ, ಬಟ್ ಅದ್ರ ಬಗ್ಗೆ ಯಾರೂ ತೋರಿಸಲ್ಲ. ಇದು ನಿನ್ನೆ ಕೂಡ ಆಗಿರೋದು ನೈಟು, ಬಟ್ ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡಿಲ್ಲ. ನಮಗೆ ಇದ್ರ ಮಾಹಿತಿ ಸಿಕ್ಕಿದೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಒಂದು ಎಚ್ಚರಿಕೆ, ಎಲ್ಲ ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಅಷ್ಟೇ ಒಂದು ಇನ್ಫಾರ್ಮೇಷನ್ಗೆ ನಾವು ವಿಡಿಯೋ ಮಾಡ್ತಿರೋದು. ಬಟ್ ಇದರಲ್ಲಿ ಆಟೋ ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ಹಂಗೆ ವೇಟ್ ಆಯಿತು ಅಂತ ನಮಗೇನು ಯಾವ ಖುಷಿ ವಿಚಾರ, ನಮಗೂ ಬೇಜಾರಾಗ್ತಾ ಇದೆ. ಎಲ್ಲರದ್ದು ಜೀವ ಒಂದೇನೆ, ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ, ಕಷ್ಟ ಸುಖ ಎಲ್ಲರೂ ದುಡಿಯೋಕ್ಕೆ ಬಂದಿರ್ತಾರೆ. ಬಟ್ ಯಾವುದೇ ವೆಹಿಕಲ್ ಆಗಲಿ ಒಂದು ಡ್ರೈವಿಂಗ್ ಮಾಡ್ತಿದ್ರೆ ಅಂತ ನೋಡ್ಕೊಂಡು ಹೋಗ್ಬೇಕಲ್ವಾ. ಲೆಫ್ಟ್ ಟೈರಲ್ಲಿ ಓವರ್ಟೇಕ್ ಮಾಡಬಾರ್ದು, ಅತಿ ಸ್ಪೀಡಲ್ಲಿ ಹೋಗಬಾರ್ದು. ಕೆಲವೊಂದಷ್ಟು ಎಷ್ಟೋ ಜನ ನೋಡ್ತಾ ಇರ್ತೀವಿ ನಾವು, ಕೆಲವೊಂದು ಆಟೋಗಳಾಗಿರೋದು, ಬೈಕ್ ಆಗಿರೋದು, ಅತಿ ಸ್ಪೀಡು ಓವರ್ಟೇಕ್ ರೈಟ್ ಸೈಡಲ್ಲಿ ಮಾಡಲ್ಲ, ಲೆಫ್ಟ್ ಸೈಡಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಸ್ಗಳು ಜಾಸ್ತಿ ಲೆಫ್ಟಲ್ಲಿ ನಿಲ್ಲಿಸಿರ್ತಾರೆ, ಏನಾದ್ರು ಪ್ರಾಬ್ಲಮ್ ಆಗಿ ನಿಲ್ಲಿಸಿರ್ತಾರೆ, ಇಲ್ಲ ಏನಾದ್ರು ಟಿಕೆಟ್ ಇಶ್ಯೂಗೆ ಈ ಥರ ಬಸ್ಗಳು ನಿಲ್ಲಿಸಿರ್ತಾರೆ, ಇನ್ನೊಂದು ಏನಕ್ಕೋ ಒಂದು ನಿಲ್ಲಿಸಿರ್ತಾರೆ. ಈ ಥರ ಹೋದಾಗ ಏನಾಗುತ್ತೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ನಿನ್ನೆ ಕೂಡ ಇದೇ ಥರ ಆಕ್ಸಿಡೆಂಟ್ ಆಗಿದೆ. ಬಟ್ ಅಲ್ಲಿ ಅದೃಷ್ಟ ಏನಪ್ಪ ಅಂದರೆ, ಆ ಒಂದು ಆಟೋದಲ್ಲಿ ಯಾವುದೇ ಥರ ಪ್ಯಾಸೆಂಜರ್ ಇಲ್ಲ. ಪ್ಯಾಸೆಂಜರ್ ಇದ್ದು ಆಕ್ಸಿಡೆಂಟ್ ಆಗಿದ್ರೆ ಇನ್ನು ನಿಜವಲ್ಲ ಅವರಿಗೆಲ್ಲ ಎಷ್ಟು ಏಟ್ ಆಗ್ತಾಯಿತ್ತು, ಅವರಿಗೆಲ್ಲ ಏನು ತೊಂದರೆ ಆಗ್ತಾಯಿತ್ತೋ ಗೊತ್ತಿಲ್ಲ. ಅಲ್ಲಿ ಆಟೋದಲ್ಲಿ ಡ್ರೈವರ್ ಒಬ್ಬರೇ ಇರೋದ್ರಿಂದ ಯಾವುದೋ ಆರ್ಡ್ರಿಗೆ ಬಿದ್ದಿರುತ್ತೇನೋ, ಪಿಕಪ್ಪಿಗೆ ಅಂತ ಏನೋ ಫಾಸ್ಟಾಗಿ ಹೋಗ್ತಾ ಇರ್ತಾರೋ, ಇಲ್ಲ ಮನೆಗೆ ಹೋಗ್ತಾ ಇರ್ತಾರೋ, ಡ್ಯೂಟಿ ಮುಗೀತು ಅಂತ ಏನೋ ಅತಿ ವೇಗ ಸ್ಪೀಡಾಗಿ ಬಂದು ಕಂಟ್ರೋಲ್ ಆಗಿಲ್ಲ, ಲೆಫ್ಟ್ ಸೈಡಲ್ಲಿ ಏಕಾಏಕಿ ಬಸ್ಸಿಗೆ ಹಿಂಬದಿಯಿಂದ ಗುದ್ದಿ ಆಟೋ ಆಕ್ಸಿಡೆಂಟ್ ಮಾಡಿದ್ದು. ಅಲ್ಲಿರ್ತಕ್ಕಂಥ ಪಬ್ಲಿಕ್ಸು ಕೂಡ ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಬಸ್ ಅವ್ರದ್ದೇನು ತಪ್ಪಿಲ್ಲ, ಬಸ್ ಅವ್ರಲ್ಲ ಈ ಪಾರ್ಕಿಂಗ್ ಲೈಟ್ ಹಾಕಿ ನಿಲ್ಲಿಸಿದ್ರು, ಆಟೋದವರು ಅತಿ ವೇಗವಾಗಿ ಓವರ್ಟೇಕ್ ಮಾಡ್ಕೊಂಬಂದು ಲೆಫ್ಟ್ ಸೈಡಿಂದ ಗುದ್ದಿದ್ದಾರೆ. ಆಟೋದವ್ರು ನೋಡ್ಕೊಂಡು ಬರಬೇಕಾಗಿತ್ತು, ತಪ್ಪು ಆಟೋ ಡ್ರೈವರ್ದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಕೆಲವೊಂದು ಆಟೋ ಡ್ರೈವರ್ ಹಿಂಗೆ ಅರ್ಜೆಂಟು ಹೆಚ್ಚಿಗೆ ಸಂಪಾದನೆ ಮಾಡಬೇಕು, ಇಲ್ಲ ಅತಿ ಸ್ಪೀಡು ಬೇಗ ಎಲ್ಲ ಹೋಗಬೇಕು, ಹಿಂಗಾಗಿ ಏನಾಗುತ್ತೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಇದರಿಂದ ಎಲ್ಲ ವೆಹಿಕಲ್ ಅಷ್ಟೇ, ನಿಧಾನವೇ ಪ್ರಧಾನ ಅಂತ ಗಾದಿ ಹೇಳೋದು, ಹಂಗೆ ನೋಡ್ಕೊಂಡು ಹೋಗಬೇಕಾಗತ್ತೆ. ಸುಮಾರು ಜನ ಹೇಳ್ತಾ ಇರ್ತಾರೆ ಆಟೋ ಡ್ರೈವರ್ಸ್ ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವಾಗೇ ಹೇಳ್ತಾರೆ ಯಾವಾಗ ನೋಡಿದ್ರೆ. ಅದಕ್ಕೆ ಆಟೋಗಳು ಭಾರಿ ಸೇಫ್ ಇದೆ, ಯಾರೂ ಹೋಗಬೇಡಿ, ಬೈಕಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ, ಹಂಗೆ ಹಿಂಗೆ ಈ ಬೇಜಾನ್ ಹೇಳ್ತಾರೆ. ಪ್ರತಿನಿತ್ಯ ಜಾಸ್ತಿ ಇತ್ತೀಚೆಗೆ ಆಕ್ಸಿಡೆಂಟ್ ಆಗ್ತಿರೋದೆ ಬೈಕ್ ಟ್ಯಾಕ್ಸಿ ಆಗ್ತಾಯಿಲ್ಲ, ಆಟೋಗಳೇ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿರೋದು. ಹೆಂಗಿಲ್ಲ ಅಂದ್ರೆ ವಾರಕ್ಕೆ 1-2 ಕೇಸ್ ಬರ್ತಾನೇ ಇದೆ ಆಟೋ ಆಕ್ಸಿಡೆಂಟ್ಗಳು. ಬಟ್ ಕೆಲವು ಬೆಳಕಿಗೆ ಬರ್ತವೆ, ಕೆಲವು ಬೆಳಕಿಗೆ ಬರಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಯಾವುದೋ ತಿಂಗಳಲ್ಲಿ ಒಂದು ಬೆರಳಿಕೆ ವರ್ಷ ಅಷ್ಟೇ ಆಗೋದು ಬಿಟ್ಟರೆ ಜಾಸ್ತಿ ಏನು ಬೈಕ್ ಟ್ಯಾಕ್ಸಿಲಿ ಆಗಲ್ಲ. ಹಾಗಾಗಿ ಆಟೋಗಳಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದರೆ ಒಬ್ರಿಬ್ರು ಸಾಯಲ್ಲ, ಇರ್ತಕ್ಕಂಥ ಪ್ಯಾಸೆಂಜರ್ 3-4 ಜನ ಇರ್ತಾರೆ, ಎಲ್ರಿಗೂ ಸತ್ತೋಗ್ಬಿಡ್ತಾರೆ ಹೆವಿ ಆಕ್ಸಿಡೆಂಟ್ ಆದರೆ. ಬೈಕ್ ಟ್ಯಾಕ್ಸಿಲಿ ಇನ್ ಕೇಸ್ ಹೋದ್ರೆ ಏನೋ ಒಬ್ರು ಹೋಗ್ಬೋದು. ಅದಕ್ಕೂ ಕಂಪೇರ್ ಮಾಡಿ ಹೇಳ್ತಾ ಇರೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆಟೋಕ್ಕೆ ಆಕ್ಸಿಡೆಂಟ್ ಆದರೆ ಎಷ್ಟು ಜನ ಪ್ರಾಬ್ಲಮ್ ಆಗುತ್ತೆ, ಬೈಕಿಗೆ ಆಕ್ಸಿಡೆಂಟ್ ಆದರೆ ಎಷ್ಟು ಜನ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಬಟ್ ಅದು ಬುಕ್ಕಿಂಗ್ ಮಾಡೋದು ಕಸ್ಟಮರ್ ಚಾಯ್ಸು, ನಿಮ್ಮದು ಏನಿಲ್ಲ. ಇಲ್ಲಿ ಆಟೋ ಬೇಕಂದ್ರೆ ಕಸ್ಟಮರ್ ಅವ್ರು ಬುಕ್ಕಿಂಗ್ ಹೋಗುತ್ತೆ, ಬೈಕ್ ಬೇಕಾದರೆ ಅವ್ರ ಇಷ್ಟ ಯಾವ್ದು ಬೇಕು ಅದು ಬುಕ್ ಮಾಡ್ತಾರೆ. ಬಟ್ ಇಲ್ಲಿ ಕೆಲವರೊಬ್ಬರು ಬೈಕ್ ಟ್ಯಾಕ್ಸಿ ವಿರೋಧಿಗಳು ಇರ್ತಾರಲ್ಲ, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತಲೇ ಕಾಯ್ಕೊಂಡು ಕೂತಾರಲ್ಲ, ಹಂಗಾಗಿ ಅಂಥವ್ರು ಯಾವಾಗಲೂ ಬೈಕ್ ಟ್ಯಾಕ್ಸಿ ಮೇಲೆ ನೆಗೆಟಿವ್ ಆಗೇ ಹೇಳ್ತಾ ಇರ್ತಾರೆ.
ಹಂಗಾಗಿ ಇದು ಒಂದು ಎಕ್ಸಾಂಪಲ್ ಜಸ್ಟ್ ಅಷ್ಟೇ. ಯಾಕೆಂದರೆ ಆಕ್ಸಿಡೆಂಟ್ ಅನ್ನೋದು ಯಾರು ತಪ್ಸೋಕ್ಕಾಗಲ್ಲ. ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಬಸ್ಸು, ಆಟೋ, ಕಾರು, ಇನ್ ಕೇಸ್ ಯಾವ್ದಾರು ಆಗಿರ್ಬೋದು, ಬೈಕು ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಯಾರಾದ್ರು ಗೊತ್ತಿದ್ರೆ ಸೇಫಾಗಿ ನಿಧಾನಕ್ಕೆ ಹೋಗ್ಬೋದಲ್ವಾ. ಹಾಗಾಗಿ ಮುಂದೆ ಆಗೋದು ಏನಿಗೂ ಗೊತ್ತಿಲ್ಲ, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಬೈಕಲ್ಲಿ ಹೋದರೆ ಆಕ್ಸಿಡೆಂಟ್ ಆಗ್ತವೆ, ಸತ್ತೋಗ್ತಾರೆ. ಆಟೋದಲ್ಲಿ ಆಕ್ಸಿಡೆಂಟ್ ಆಗಲ್ಲ, ಸೇಫಾಗಿರ್ತೀವಿ ಅಂತ ಹೇಳೋದು ಸುಳ್ಳು. ಆಕ್ಸಿಡೆಂಟ್ ಅನ್ನೋದು ಯಾರು ತಪ್ಸೋಕ್ಕಾಗಲ್ಲ. ಆದಾಗ ಡ್ರೈವಿಂಗಲ್ಲಿ ಇದೀವಿ ಅಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಸ್ವಲ್ಪ ಸೇಫ್ಟಿಯಾಗಿ ಓಡಿಸ್ಬೇಕಾಗುತ್ತೆ. ಕೆಲವೊಬ್ರು ಈ ಥರ ಮಾಡ್ತಾರೆ, ಹೆವಿ ವೇಗ, ಅತಿ ಸ್ಪೀಡು, ಡ್ರಿಂಕ್ಸ್ ಮಾಡಿ ಓಡಿಸ್ತಾ ಇರ್ತಾರೆ, ಏನೋ ಒಂದು ಜೋಶಾಗಿ ಓಡಿಸ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ಕೊಂಡು, ಫೋನ್ ಯೂಸ್ ಮಾಡ್ಕೊಂಡು, ಮುಂದೆ ಯಾವ ವೆಹಿಕಲ್ಸ್ ಬರ್ತಾಯಿದೆ, ಯಾವ ವೆಹಿಕಲ್ಸ್ ನಿಲ್ಲಿಸಿದ್ದಾರೆ ಏನೂ ನೋಡಲ್ಲ, ಏಕಾಏಕಿ ಗುದ್ದಿ ಆಕ್ಸಿಡೆಂಟ್ ಆದಮೇಲೆ ಈ ಥರ ಹೇಳ್ತಾರೆ. ಆದಮೇಲೆ ಹೇಳೋದು ಅಯ್ಯೋ ಅವ್ನು ಬಂದು ಗುದ್ಬಿಟ್ಟು ಅವನಲ್ಲಿ ನೋಡೋದು ಬಸ್ ನಿಲ್ಲಿಸಿದ್ದು ಹಂಗಾಯ್ತು ಹಿಂಗಾಯ್ತು. ಬಟ್ ನಮ್ಮ ಹುಷಾರಲ್ಲಿ ನಾವಿರಬೇಕಾಗುತ್ತೆ. ಯಾಕೆಂದರೆ ಡ್ರೈವಿಂಗ್ ಮಾಡ್ತಾಯಿದ್ರೆ ನಮ್ಮ ಸೇಫ್ಟಿಲಿ ನಾವು ಓಡಿಸ್ಬೇಕು ಗಾಡಿನ. ಯಾರ್ದೋ ಮೇಲೆ ಗೋಬೆ ಕೂರಿಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗೋದ್ಮೇಲೆ ಇನ್ನೊಬ್ರು ಏನೇ ಹೇಳಿದ್ರು ಜೀವ ಏನಾದ್ರು ಹೋದರೆ ಹೋಗಿರೋ ಜೀವನ ವಾಪಸ್ ಬರಲ್ಲ, ಕೈ ಕಾಲು ಮುರಿದೋಗಿರೋದು ವಾಪಸ್ ಬರಲ್ಲ. ಅದಕ್ಕೆ ಆಗಕ್ಕೆ ಮುಂಚೆ ಡ್ರೈವಿಂಗಲ್ಲಿ ತುಂಬ ಸೇಫಾಗಿ ಡ್ರೈವ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರೂ. ಅದಕ್ಕೋಸ್ಕರ ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೈಕ್ ಟೆಸ್ಟ್ ರೈಡರ್ಸು, ಡ್ರೈವಿಂಗಲ್ಲಿ ಇದ್ದೀರಾ ಅಂದರೆ ಆದಷ್ಟು ಮೊಬೈಲ್ ಎಲ್ಲ ಯೂಸ್ ಮಾಡಬೇಡಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫಾಗಿ ರೈಡ್ ಮಾಡಿ. ಯಾವುದೇ ಕಸ್ಟಮರ್ ಅರ್ಜೆಂಟ್ ಮಾಡಿದ್ರು ಹೋಗಕ್ಕೆ ಹೋಗಬೇಡಿ. ಈ ಥರ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ಹೋಗಿರೋ ಜೀವ ವಾಪಸ್ ತರೋಕ್ಕಾಗಲ್ಲ. ಇನ್ ಕೇಸ್ ಕೈ ಕಾಲು ಮುರಿದೋದ್ರೆ ವಾಪಸ್ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ₹100 ಸಂಪಾದನೆ ಕಡಿಮೆ ಆಗಲಿ, ನಮ್ಮ ಸೇಫ್ಟಿ ನಮ್ಮ ಹುಷಾರಾಗಿ ನಾವಿರಬೇಕು. ಏನೇ ಅರ್ಜೆಂಟ್ ಮಾಡ್ತಾರಾ ಅಷ್ಟೇ, ನಮ್ಮದು ಸ್ಪೀಡ್ ಇಷ್ಟೇ. ಏನಾರು ಆಕ್ಸಿಡೆಂಟ್ ಆದರೆ ಏನು ಮಾಡ್ತೀರಾ ನೀವು, ನಮ್ಮ ಫ್ಯಾಮಿಲಿಗೆ ಆಗ್ತಾರೆ ಅಂತ ಕೇಳಿ ಡ್ರೈವರ್ ಆ ಪ್ಯಾಸೆಂಜರ್ಗೆ ಕ್ವಶನ್ ಮಾಡಿ, ಪರವಾಗಿಲ್ಲ ಸೈಲೆಂಟ್ ಆಗ್ತಾರೆ. ಅವರು ಲೇಟಾಗಿ ಬಂದುಬಿಟ್ಟು ನಮಗೆ ಅರ್ಜೆಂಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ನಮ್ಮದೇನಿದೆ ಆನ್ ಟೈಮ್ ಸ್ಪೀಡ್ ಅಷ್ಟೇ ನಾವು ಹೋಗೋದು, ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಮಾತಲ್ಲಿ ಡ್ರೈವರ್ ಪ್ಯಾಸೆಂಜರ್ ಹೇಳಿದ್ರೆ ಖಂಡಿತ ಅರ್ಥ ಮಾಡ್ಕೊತಾರೆ. ಯಾರೇನು ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗೋಗಿದೆ. ನೆನ್ನೆ ಇದೇ ಥರ ಒಂದು ಆಟೋದು ತುಂಬ ಬೇಜಾರಾಯಿತು ನನಗೂ ನೋಡಿ. ಆ ಡ್ರೈವರ್ ಪಾಪ ಫ್ಯಾಮಿಲಿ, ಮಕ್ಕಳು ಮರಿ ಎಲ್ಲ ಇರ್ತಾರೆ, ಅವ್ರಿಗೂ ಎಷ್ಟು ಕಷ್ಟದಿಂದ ಬಂದಿರ್ತಾರೆ. ಈ ಥರ ಆದರೆ ಎಲ್ರಿಗೂ ಕೂಡ ಬೇಜಾರನೇ. ಬಟ್ ಆಕ್ಸಿಡೆಂಟ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಆ ದೇವರು ಬೇಗ ಅವ್ರಿಗೆ ಹುಷಾರಾಗಲಿ, ಒಳ್ಳೆ ರೀತಿ ಎಲ್ಲ ನಾರ್ಮಲ್ ಆಗಲಿ ಅಂತ ನಾವು ಕೂಡ ಬೇಡ್ಕೊತೀವಿ. ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ ಸ್ನೇಹಿತರೆ, ಇದೆ KA51AJ 6372 ಈ ಒಂದು ಬಸ್ಸು ಮೆಜೆಸ್ಟಿಕ್ಕಿಂದ ಚಂದಾಪುರ ಹೊರಟಿರುತ್ತೆ. ಆನಂದ್ರ ಸರ್ಕಲ್ ಬಳಿ ಟಿಕೆಟ್ ಕಲೆಕ್ಷನ್ ಫ್ಲೈಯರ್ ಮೇಲೆ ನಿಲ್ಲಿಸಿದಾಗ ಆಗಿರ್ತಕ್ಕಂಥ ಆಕ್ಸಿಡೆಂಟ್. ಇದರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಯಿತು. ಆನಂತರ ಪೊಲೀಸ್ನವ್ರು ಕೂಡ ಎಲ್ಲ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಆಂಬುಲೆನ್ಸ್ ಕೂಡ ತಡವಾಗಿ ಬಂದಿದೆ. ತುಂಬ ಆ ಒಂದು ಡ್ರೈವರ್ಗೆ ಕೈ ಕಾಲೆಲ್ಲ ಮುರಿದು ಬ್ಲೀಡಿಂಗ್ ಜಾಸ್ತಿ ಹೋಗಿದೆ. ಎಷ್ಟೊತ್ತಾದರೂ ಬರದ ಕಾರಣ 1 ಅವರ್ ಆದ ನಂತರ ಆಂಬುಲೆನ್ಸ್ ಬಂದು ಒಂದು ಆಟೋ ಡ್ರೈವರ್ನ ಹಾಸ್ಪಿಟ್ಲಿಗೆ ಕೂಡ ಸಾಗಿಸಿದ್ದಾರೆ. ನೆಕ್ಸ್ಟ್ ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಡ್ರೈವರ್ ಕೂಡ ಏನಾಯಿತು ಅಂತವ. ಬಟ್ ಪ್ರೆಸೆಂಟ್ ಇಷ್ಟೇ ಗೊತ್ತಾಗಿರೋದು, ಟಿಕೆಟ್ ಇಷ್ಟಾಗಿ ನಿಲ್ಲಿಸಿರ್ತಕ್ಕಂಥ ಬಸ್ಸಿಗೆ ಅತಿ ವೇಗವಾಗಿ ಬಂದು ಹಿಂಬದಿಯಿಂದವ ಈ ಒಂದು ಆಟೋ ಗುದ್ದಿದೆ ಅಂತ ಅಷ್ಟೇ ನಮಗೆ ಮಾಹಿತಿ ಸಿಕ್ಕಿರೋದು ಅಷ್ಟೇ ಸ್ನೇಹಿತರೆ.